ನಮಸ್ಕಾರ. ಹೊಸ ವರ್ಷ ಎಲ್ಲರ ಒಂದು ಹೊಸ ಆಸೆ, ಒಂದು ಕನಸಿನ ಜೊತೆಗೆ ಈ ಹೊಸ ವರ್ಷನ ಶುರು ಮಾಡ್ತಾ ಇರ್ತೀರ. ಜೊತೆಗೆ ಹೊಸ ವರ್ಷದಲ್ಲಿ ಎಷ್ಟೊಂದು ಕನಸುಗಳನ್ನು ಇಟ್ಕೊಂಡಿರ್ತೀರ. ಅದರಲ್ಲೂ ತುಂಬಾ ಜನ ತಾವು ನೋಡಿರ್ಬೋದು, ವೆಯ್ಟ್ ಲಾಸ್ನ ಒಂದು ರೆಸೊಲ್ಯೂಷನ್ ಥರ ಈ ಹೊಸ ವರ್ಷ ಬಂದಾಗೆಲ್ಲ ಮಾಡ್ತಾರೆ. ಬಟ್ ಏನು ಅಂದರೆ, ದುರಾದೃಷ್ಟವಶಾತ್ ಏನು ಅಂತಂದರೆ, ತುಂಬ ಜನ 1 ವಾರ 2 ವಾರ 3 ವಾರ ಮ್ಯಾಕ್ಸಿಮಮ್ ಜನವರಿ ತಿಂಗಳು ಮುಗಿಯೋಷ್ಟರಲ್ಲಿ ಆ ಇಂಟ್ರೆಸ್ಟ್ನ ಕಳ್ಕೊಂಡ್ಬಿಡ್ತಾರೆ. ಹಾಗಾಗೋದು ಬೇಡ ಅಂತಲೇ ನಾವು ಈ ವಿಡಿಯೋನ ತಮಗೋಸ್ಕರ ಮಾಡ್ತಾಯಿದ್ದೀವಿ. ನೋಡಿ, ಈ ವಿಡಿಯೋದ ಒಂದು ಶೀರ್ಷಿಕೆ ಇರೋದನ್ನೇ 6 kg ತೂಕ ಇಳಿಸ್ಕೊಳ್ಳಿ ಅಂತ. ಯಾರೇ ಎಷ್ಟೆಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಅದು ಸೆಕೆಂಡ್ರಿ. ಬಟ್ ನಾನು ಹೇಳ್ತಾ ಇರೋದು, 1 ತಿಂಗಳಲ್ಲಿ 6 kg ತೂಕ ಹೇಗೆ ಕಡಿಮೆ ಮಾಡೋದು ಅಂತ. ಅಸಾಧ್ಯ ಅಂತ ತಮಗೆ ಅನಿಸ್ತಾ ಇರ್ಬೋದು, ಯಾಕಂದರೆ ತಾವು ಕೂಡ ಎಷ್ಟೊಂದು ಕಡೆ ಅದನ್ನು ಪ್ರಯತ್ನ ಮಾಡಿರ್ತೀರ. ಎಲ್ಲೂ ಕೂಡ 1 ಇಂಚು ಕೂಡ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರಲ್ಲ, 1 kg ಕೂಡ ಕಡಿಮೆ ಆಗ್ತಾ ಇರಲ್ಲ. ಎಲ್ಲೋ ಕಷ್ಟಪಟ್ಟು ನ್ಯಾಚುರೋಪತಿ ಅಂತೆ ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲ್ ಅಂತ ಹೋದಾಗೆ ಒಂದು ಸ್ವಲ್ಪ ಫಾಸ್ಟಿಂಗ್ ಮಾಡಿದ್ರು, ಏನೋ ಜ್ಯೂಸ್ ಕೊಟ್ಟರು, ಅದರಿಂದ ಒಂದು 2 kg ಕಡಿಮೆ ಆದೆ. ಮತ್ತು ಮನೆಗೆ ಬಂದಮೇಲೆ ಮತ್ತೆ ಒಂದು 15-20 ದಿವಸದಲ್ಲಿ ಆ ವೇಟ್ ವಾಪಸ್ ಬಂತು ಡಾಕ್ಟ್ರ್ ಅಂತ ಹೇಳಿರೋರು ತುಂಬ ಜನ ಇದ್ದಾರೆ. ಬಟ್ ಈ ವರ್ಷ ನಿಮಗೆ ಆ ಥರ ಆದಂಥ ಒಂದು ದುಃಖದ ಸಂಗತಿ ಆಗೋದು ಬೇಡ ಅಂತಲೇ ನಾವು ಶತಾಯು ಆಯುರ್ವೇದ ಹಾಗೂ TV9 ಕೈ ಜೋಡಿಸ್ಬಿಟ್ಟು ತಮ್ಮೆಲ್ಲರಿಗೂ ಅನುಕೂಲ ಆಗಲಿ 6 kg ತೂಕ 1 ತಿಂಗಳಲ್ಲಿ ಹೇಗೆ ಕಡಿಮೆ ಮಾಡೋದು ಅಂತಲೇ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ತುಂಬ ಏನು ರಾಕೆಟ್ ಸೈನ್ಸ್ ಇಲ್ಲ, ತುಂಬ ಸಿಂಪಲ್ಲಾಗಿ ಮನೇಲಿ ಇದ್ಕೊಂಡು ಕೂಡ ನಾವು ಹೇಳೋದು ಈ ಪ್ರೋಗ್ರಾಮಲ್ಲಿ ಶತಾಯುಗೆ ಬಂದರೆ 1 ತಿಂಗಳಲ್ಲಿ 6 kg ಹೇಗೆ ತೂಕ ಇಳಿಸೋದು ಅಂತ. ಬಟ್ ತಾವು ಏನಾದರೂ ಮನೆಯಲ್ಲೇ ಮಾಡ್ತಾ ಇದ್ದಾರೆ, ಈ ಪ್ರೋಗ್ರಾಮಲ್ಲಿ ಡೀಟೇಲಾಗಿ ನೋಡಿದಾಗೆ ತಾವು ನಾನು ಕೆಲವೊಂದು ಟಿಪ್ಸು, ಕೆಲವೊಂದು ನಿಮಗೆ ಪ್ರೊಸೀಜರ್ಸ್ ಹೇಳ್ಕೊಡ್ತೀನಿ. ಮನೆಯಲ್ಲೂ ಕೂಡ ಪ್ರತಿ ತಿಂಗಳು 2-2 kg ತೂಕ ಹೇಗೆ ಇಳಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಇದನ್ನು ಡೀಟೇಲಾಗಿ. ಮುಖ್ಯವಾಗಿ ನಾವು ಈ ಶತಾಯುನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ವೆಯ್ಟ್ ಲಾಸ್ ಡಿಟಾಕ್ಸ್ ಅಂತಲೇ ಇದೆ, ಅದಕ್ಕೆ ನಾವು ಲಿವರ್ ಡಿಟಾಕ್ಸ್ ಅಂತ ಇದೆ. ಯಾಕಂದರೆ ನಾವು ತಿಂದಿರೋ ಆಹಾರ ಜೀರ್ಣ ಆಗಿ ಬಾಡಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಲಿವರ್ ಚೆನ್ನಾಗಿರಬೇಕು. ಯಾವಾಗ ಲಿವರ್ ಚೆನ್ನಾಗಿರೋದಿಲ್ಲ, ನಾವು ತಿಂದಿರೋ ಆಹಾರ ಆದಷ್ಟು ಫ್ಯಾಟ್ ಆಗಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಅಂದರೆ ಫ್ಯಾಟ್ ಆಗಿ ಕೊಬ್ಬಿನ ಅಂಶವಾಗಿ ಶೇಖರಣೆ ಆಗ್ತಾ ಇರುತ್ತೆ. ಆ ಫ್ಯಾಟ್ ಅಕ್ಯುಮುಲೇಷನ್ ಆಗೋದು ಬ್ರೇಕ್ ಹೇಗೆ ಮಾಡೋದು ಅಂತಲೇ ನಾವು ಫಸ್ಟು ಶತಾಯುನಲ್ಲಿ ವೆಯ್ಟ್ ಲಾಸಿಗೆ ಬಂದ ತಕ್ಷಣ ಲಿವರ್ ಡಿಟಾಕ್ಸ್ ಅಂತ ಮಾಡ್ತೀವಿ. ಒಂದ್ಸರಿ ನಾವು ಡಿಟಾಕ್ಸ್ ಮಾಡ್ತು ಅಂದರೆ ನಿಮ್ಮದು ಮೆಟಬಾಲಿಸಮ್ ಏನಿದೆ, ಈ ಡೈಜೆಷನ್ ಪ್ರೊಸೆಸ್ ಏನಿದೆ, ಚಯಾಪಚಯ ಕ್ರಿಯೆ ಏನಿದೆ, ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೋಡಿ, ಒಂದು ಅನ್ನ ಬೇಯಬೇಕು ಅಂದರೆ ಹೇಗೆ ಬೆಂಕಿ ತುಂಬಾ ಚೆನ್ನಾಗಿದ್ದರೆ ಅನ್ನ ಚೆನ್ನಾಗಿ ಬೇಯುತ್ತೆ, ಅದೇ ಥರ ನಿಮ್ಮದು ಮೆಟಬಾಲಿಸಮ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಕಾಗಿ ಫ್ಯಾಟ್ ಬರ್ನಿಂಗ್ ಆಗುತ್ತೆ. ಇದು ಬೇಸಿಕ್ ಕಾನ್ಸೆಪ್ಟು. ತುಂಬ ಜನ ಮರ್ತೋಗ್ತಾರೆ. ಇಲ್ಲ, ನನಗೆ ಹಸಿವಾಗುತ್ತೆ, ನನಗೇನು ಜೀರ್ಣದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಹಾಗೆಲ್ಲ ಅಲ್ಲ. ನಿಮ್ಗೆ ಹಸಿವಾಗೋದೇ ಬೇರೆ, ಆ್ಯಕ್ಚುಲ್ ಬಾಡಿಯಲ್ಲಿ ಡೈಜೆಷನ್ ಆಗೋ ಪ್ರೊಸೆಸ್ಸೇ ಬೇರೆ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಹಸಿವಾಗಿದ್ದರೆ ಮಾತ್ರ ನಂದು ಡೈಜೆಷನ್ ಚೆನ್ನಾಗಿದೆ, ಹಸಿವಾಗದೇ ಇದ್ದರೆ ಮಾತ್ರ ಡೈಜೆಷನ್ ಸರಿ ಇಲ್ವಲ್ಲ ಅಂತ. ಹಾಗಲ್ಲ. ನಾವೇನು ಮಾಡ್ತೀವಿ, ಒಂದು ನಿಮಗೆ ಲಿವರ್ ಡಿಟಾಕ್ಸ್ ಕೊಡ್ತು ಅಂತಂದರೆ ಒಂದು ಸರಿ ಮೆಟಬಾಲಿಸಮ್ ಇಂಪ್ರೂವ್ ಆದಮೇಲೆ ಆಮೇಲೆ ಒಂದು 15-20 ಡೇಸು ನಿಮಗೆ ಪೇಸ್ಟ್ ಮಸಾಜ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ, ತಮಗೆ ಇಂಚು ಲಾಸ್ ಆಗುತ್ತೆ, ಟೋನಿಂಗು, ಟಮ್ಮಿ ಟಕ್ಕು, ಫ್ಯಾಟ್ ಪರ್ಸಂಟೇಜ್ ರಿಡಕ್ಷನ್ ಕೂಡ ಆಗುತ್ತೆ. ತುಂಬ ಜನ ನಮ್ಮಲ್ಲಿ ಬಂದಿರೋರು ಹೇಳ್ತಾರೆ, ಡಾಕ್ಟ್ರೇ 1 ಮಂತಲ್ಲಿ ನಾನು ಒಂದು 6 kg ಲಾಸ್ ಆದೆ, ಒಂದು 3 ಮಂತ್ಸ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ತೊಗೊಂಡಿಗೆ ಒಂದು 15 kgವರೆಗೆ ಕಡಿಮೆ ಆಯಿತು, ನನ್ನ ಕಂಪ್ಲೀಟ್ ವಾರ್ಡ್ರೋಬೇ ಚೇಂಜ್ ಮಾಡೋಂಥ ಪರಿಸ್ಥಿತಿ ಬಂತು, ಎಷ್ಟೊಂದು ಡ್ರೆಸ್ಗಳೆಲ್ಲ ನನಗೆ ಈಗ ಫಿಟ್ ಆಗ್ತಾಯಿಲ್ಲ, ಎಲ್ಲ ಹೊಸ ಪರ್ಚೇಸ್ ಮಾಡಿದ್ದೀನಿ ಅಂತ. ಅಷ್ಟು ಒಂದು ಸುಂದರವಾಗಿರ್ತಕ್ಕಂಥ ಕಾಣಬೇಕು ಅಂತಂದರೆ ತಾವು ಸುಂದರವಾಗಿರ್ತಕ್ಕಂಥ ಈ ಟ್ರೀಟ್ಮೆಂಟ್ನ ಮಾಡಬೇಕು ಅಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು, ನಾನು ಇಷ್ಟು kg ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀನಿ ಅಂತ ನೀವು ಒಂದು ಸರಿ ನಮ್ಮ ಡಾಕ್ಟ್ರಿಗೆ ಆನ್ಲೈನ್ ಕನ್ಸಲ್ಟೇಷನು ಮಾಡ್ಬೋದು. ಅಥವಾ ಬೆಂಗಳೂರಲ್ಲಿದ್ದರೆ ನಮ್ಮದು 16 ಕ್ಲಿನಿಕ್ಕು ಬೆಂಗಳೂರಲ್ಲಿ ಎಲ್ಲ ಏರಿಯಾನಲ್ಲೂ ಇದೆ, ಆ ನಂಬರ್ ಕೂಡ ಬರ್ತಾ ಇದೆ ನಿಮಗೆ ಹತ್ತಿರ ಇರ್ತಕ್ಕಂಥ ಶತಾಯುಗೆ ಹೋಗಿಬಿಟ್ಟು ಕನ್ಸಲ್ಟೇಷನ್ ಮಾಡಿ. ನಾನು ಯಾವಾಗೂ ಹೇಳೋದು ಒಂದೇ, ಯಾಕೆ ಈ ಹೊಸ ವರ್ಷದ ಈ ನ್ಯೂ ಇಯರ್ ರೆಸೊಲ್ಯೂಷನ್ ಯಾಕೆ ವರ್ಕ್ ಆಗೋದಿಲ್ಲ ಅಂದರೆ, ಪ್ರತಿಯೊಬ್ಬರದು ತೂಕ ಹೆಚ್ಚಳ ಏನಾಗ್ತಾ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಬೇರೆ ಥರನೇ ಇರುತ್ತೆ, ಎಲ್ಲರದು ಒಂದೇ ಥರ ಇರೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಬಾಡಿ ಟೈಪು ಕೂಡ ಬೇರೆ ಬೇರೆ ಥರ ಇದೆ. ಹಾಗಾಗಿ ಅಲ್ಲಿ ಫ್ಯಾಟ್ ಡಿಪೋಸಿಷನ್ನು ವೆರೈಟಿ ಕೂಡ ಬೇರೆ ಥರ ಇರುತ್ತೆ. ಹಾಗಾಗಿ ಟ್ರೀಟ್ಮೆಂಟ್ ಕೂಡ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಈಗ ನಿಮಗೆ ವೆಯ್ಟ್ ಲಾಸ್ ಆಯಿತು ಅಂತಂದರೆ ಸೇಮ್ ಟ್ರೀಟ್ಮೆಂಟು ಸೇಮ್ ಮೆಡಿಸಿನು ಇನ್ನೊಬ್ರಿಗೆ ವರ್ಕ್ ಆಗೋದಿಲ್ಲ. ಹಾಗಾಗಿ ನಾವು ಶತಾಯುನಲ್ಲಿ ಫಸ್ಟ್ ಡಯಾಗ್ನೋಸ್ ಮಾಡೋದು ನಿಮ್ಮ ಬಾಡಿ ಟೈಪ್ ಯಾವುದು, ನಿಮ್ಮ ಡೈಜೆಷನ್ ಯಾವ ಥರ ಇದೆ, ಮೆಟಬಾಲಿಸಮ್ ಯಾವ ಥರ ವರ್ಕ್ ಆಗ್ತಾ ಇದೆ, ನಿಮ್ಮದು ಲೈಫ್ ಸ್ಟೈಲ್ ಹೇಗಿದೆ,
ಏನಾದರೂ ಬೇರೆ ಬಿ ಪಿ ಶುಗರು ಅಂಥದ್ದೆಲ್ಲ ಏನಾದರೂ ಇದೆಯಾ? ಆಮೇಲೆ ನಿಮ್ದು ಯಾವ ಏಜಲ್ಲಿ ಇದ್ದೀರಾ ನೀವು ವೆಯ್ಟ್ ಲಾಸು ಇಂಚ್ ಲಾಸಲ್ಲಿ ನೋಡ್ತಾ ಇದ್ದೀರಾ ಅಥವಾ ಓವರಾಲ್ ಫ್ಯಾಟ್ ಪರ್ಸೆಂಟೇಜ್ ರಿಡಕ್ಷನ್ ಆಗಬೇಕಾ? ನಿಮ್ಮದು BMI ಎಷ್ಟಿದೆ? ನಿಮ್ಮದು ಹೈಟಿಗೆ ವೆಯ್ಟಿಗೆ ಎಷ್ಟು ವೇರಿಯೇಷನ್ ಇದೆ? ಪ್ರತಿಯೊಂದು ಕೂಡ ನಾವು ಅಂಶಗಳನ್ನು ಕೂಡ ನಾವು ಪರಿಗಣನೆ ಮಾಡಿಬಿಟ್ಟು ಅದನ್ನು ಲೆಕ್ಕಕ್ಕೆ ತೊಗೊಂಡ್ಬಿಟ್ಟು ನಿಮ್ಮ ವೆಯ್ಟ್ ಲಾಸ್ನ ಪ್ಲ್ಯಾನ್ ಮಾಡ್ತೀವಿ. ಅದಕ್ಕೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ಈ ಪ್ರೋಗ್ರಾಮ್ನ ಒಂದು ಹೆಸರಿಟ್ಟಿರೋದು 6 kg ತೂಕ ಇಳಿಸಿ ಅಂತ. ಸೊ ಹಾಗಾಗಿ ಯಾವುದೇ ಥರ ದಪ್ಪ ಇರ್ಬೋದು, ತಾವು ಎಷ್ಟೇ ವರ್ಷದಿಂದ ದಪ್ಪ ಆಗಿರ್ಬೋದು, ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಸಣ್ಣ ಆಗ್ತಾಯಿಲ್ಲ ಅಂದರೂ ಕೂಡ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಒಂದು ಸಿಂಪಲ್ಲು ಲಿವರ್ ಡಿಟಾಕ್ಸ್ ಮಾಡಿಬಿಟ್ಟು, ಅದು ಒನ್ ಆಫ್ ದ ಪಂಚಕರ್ಮ ನಾವು ಆಯುರ್ವೇದದಲ್ಲಿ. ಆಮೇಲೆ ಎಷ್ಟೊಂದು ಜನ ನನ್ನ ಹತ್ರ ಬರೋರು ಹೇಳ್ತಾರೆ, ಇಲ್ಲ ಡಾಕ್ಟ್ರೇ ತುಂಬ ಕಡೆ ಆಯುರ್ವೇದನೂ ಕೂಡ ಟ್ರೈ ಮಾಡಿದ್ದೀನಿ, ಯೋಗ ಮಾಡಿದ್ದೀನಿ, ನ್ಯಾಚುರೋಪತಿ ಮಾಡಿದ್ದೀವಿ, ಈವನ್ ನಾವು ಡಯಟ್ ಕೌನ್ಸಿಲಿಂಗ್ ಹೋಗಿದ್ವಿ, ಡಯಟಿಷಿಯನ್ ಹತ್ರ ಎಲ್ಲ ಡಯಟೆಲ್ಲ ಬರ್ಸ್ಕೊಂಡು ಬಂದ್ವಿ, ಜಿಮ್ಗೆಲ್ಲ ಹೋಗ್ತೀವಿ, ಎಕ್ಸಸೈಸ್ ಎಲ್ಲ ಮಾಡ್ತೀವಿ, ಒಂದು ಅರ್ಧ kg 2 kg ಆ ಕಡೆ ಕಡಿಮೆ ಆಗುತ್ತೆ, ಮತ್ತೆ 2 kg ಇನ್ಕ್ರೀಸ್ ಆಗಿಬಿಡುತ್ತೆ ಅಂತ. ಯಾಕಂದರೆ ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ಬಾಡಿನಲ್ಲಿ ಫ್ಯಾಟ್ ಡಿಪೋಸಿಷನ್ ಆಗೋದು ಒಬ್ಬೊಬ್ಬರಿಂದನೂ ಬೇರೆ ಬೇರೆ ಥರ ಬಾಡಿ ಟೈಪಲ್ಲಿ ಬೇರೆ ಬೇರೆ ಥರ ಫ್ಯಾಟ್ ಡಿಪೋಸಿಷನ್ ಆಗುತ್ತೆ. ಸೊ ನಿಮ್ಮಲ್ಲಿ ಯಾವ ಥರ ಫ್ಯಾಟ್ ಡಿಪೋಸಿಷನ್ ಆಗುತ್ತೆ ಅಂತ ಕಂಡುಹಿಡಿಯೋವರೆಗೆ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಟ್ರೀಟ್ಮೆಂಟ್ ಅಂದ ತಕ್ಷಣ ತಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ನಾವು ವೆಯ್ಟ್ ಲಾಸ್ಗೆ ಯಾವುದೇ ಥರದ ಜಾಸ್ತಿ ಮೆಡಿಸಿನ್ ಕೊಡೋದಿಲ್ಲ. ಸಿಂಪಲ್ಲಾಗಿ ಒಂದು ಲಿವರ್ ಡಿಟಾಕ್ಸು ಆಮೇಲೆ ಪೇಸ್ಟ್ ಮಸಾಜ್ ಇರುತ್ತೆ. ಅದು ಆದಮೇಲೆ ತಾವು ಸಿಂಪಲ್ ಡಯಟ್ ಮಾಡಿಫಿಕೇಷನ್ ಮಾಡಬೇಕಷ್ಟೆ. ಯಾಕಂದರೆ ಯಾವಾಗೂ ನೋಡಿ, ತೂಕ ಯಾವಾಗ ಹೆಚ್ಚಿಗೆ ಆಗುತ್ತೆ, ಈಗ ನಮ್ಮ ಮನೇಲಿ ನಾವು ಯಾವಾಗ ಶ್ರೀಮಂತರಾಗ್ತೀವಿ, ಯಾವಾಗ ನಮ್ಮ ಅರ್ನಿಂಗ್ ಹೆಚ್ಚಿಗೆ ಆಯಿತು, ಖರ್ಚು ಮಾಡೋದು ಕಡಿಮೆ ಆಯಿತು, ಆವಾಗೇ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಥರ ಫ್ಯಾಟ್ ಕೂಡ ನಾವು ಯಾವಾಗ ಜಾಸ್ತಿ ಕ್ಯಾಲರಿ ಫುಡ್ ತೊಗೊಳ್ತಾ ಹೋಗ್ತೀವಿ, ಖರ್ಚು ಮಾಡೋದು ಮಾತ್ರ ತುಂಬ ಕಡಿಮೆ ಮಾಡ್ತಾಯಿದ್ದೀವಿ ಅಂದಾಗೆ ಫ್ಯಾಟ್ ಡಿಪೋಸಿಷನ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲು ತಿಂದಿರೋ ಆಹಾರನ ಜೀರ್ಣ ಮಾಡ್ತಕ್ಕಂಥ ಕೆಪ್ಯಾಸಿಟಿನ ಇನ್ಕ್ರೀಸ್ ಮಾಡಬೇಕು. ಅದನ್ನೇ ನಾವು ಮೆಟಬಾಲಿಸಮ್ ಟ್ಯೂನಿಂಗ್ ಅಂತ ಮಾಡ್ತೀವಿ. ಅದು ನಮ್ಮದು ಲಿವರ್ ಡಿಟಾಕ್ಸಿಂದ. ಅದು ಆದಮೇಲೆ ತಮಗೆ ಸಿಂಪಲ್ ಆಗಿರೋ ಡಯಟು. ಡಯಟು ಕೂಡ ಅಷ್ಟೇ. ತುಂಬ ಜನ ಏನು ಅಂದ್ಕೊಳ್ತಾರೆ, ಊಟನೇ ತಿನ್ನಬಾರ್ದು, ರೈಸ್ ತಿನ್ನಬಾರ್ದು, ಚಪಾತಿ ತಿನ್ನಬಾರ್ದು, ನಾನು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಎಲ್ಲ 108 ವೆರೈಟಿ ತಾವು ನೋಡ್ತಾ ಇರ್ಬೋದು ಈ ಸೋಷಿಯಲ್ ಮೀಡಿಯಾನಲ್ಲಿ. ದಿನ ಬೆಳಿಗ್ಗೆ ಎದ್ದರೆ ಒಬ್ಬೊಬ್ಬರು ಎಕ್ಸ್ಪರ್ಟಾಗಿ ಬರ್ತಾಯಿದ್ದಾರೆ. ಬಟ್ ನಾವು ಶತಾಯುನಲ್ಲಿ 125 ವರ್ಷದಿಂದ ಈ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದರಲ್ಲೂ ಈಗ ರೀಸೆಂಟಾಗಿ ಕಪಿಲ್ ಶರ್ಮಾ ಅಂತ ತಾವು ಕೇಳಿರ್ಬೋದು, ಫೇಮಸ್ ಕಾಮಿಡಿಯನ್ನು ಅವರು ಹಿಂದಿನಲ್ಲಿ. ಅವರು ಕಪಿಲ್ ಶರ್ಮಾ ಕೂಡ ಬಂದುಬಿಟ್ಟು 12 kg ತೂಕ ಇಳಿಸಿದ್ದಾರೆ ನಮ್ಮ ಶತಾಯು ರಿಟ್ರೀಟಲ್ಲಿ ಉಳ್ಕೊಂಡು. ಸೊ ಅಷ್ಟು ಎಫೆಕ್ಟಿವ್ ಆಗಿರೋ ಟ್ರೀಟ್ಮೆಂಟ್ ಇರೋದ್ರಿಂದ. ಆಮೇಲೆ ತಾವು ಎಷ್ಟೊಂದೆಲ್ಲ ನಮ್ಮದು ಇಲ್ಲಿ ಕನ್ನಡದ ಫಿಲ್ಮ್ ಆ್ಯಕ್ಟ್ರೆಸಸ್ ಇರ್ಬೋದು, ಅವರೆಲ್ಲರೂ ಕೂಡ ಶತಾಯುದ್ದು ತೂಕ ಇಳಿಸೋ ಪ್ರೋಗ್ರಾಮ್ನ ತೊಗೊಂಡಿದ್ದಾರೆ. ಸೊ ಹಾಗಾಗಿ ತುಂಬ ಸೇಫ್ ಇದೆ, ನ್ಯಾಚುರಲ್ ಇದೆ, ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ಥರದ ಕ್ರ್ಯಾಶ್ ಡಯಟ್ಗಳು ಹೇಳೋದಿಲ್ಲ ನಾವು. ಯಾಕಂದರೆ ತಾವು ಯಾವಾಗೂ ಅಷ್ಟೇ ಡಯಟ್ ಅಂದ ತಕ್ಷಣ ಊಟ ನಿಲ್ಲಿಸೋದು, ಊಟ ಕಡಿಮೆ ಮಾಡೋದು, ಅಥವಾ ತುಂಬ ಇದು ಇವನ್ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಬಂದಿದೆ, ಜ್ಯೂಸ್ ಫಾಸ್ಟಿಂಗ್ ಅಂತ ಬಂದಿದೆ, ಕೀಟೋ ಡಯಟ್ ಅಂತೆಲ್ಲ ಬಂದಿದೆ. ಬಟ್ ತುಂಬಾ ಅಡ್ಡ ಪರಿಣಾಮಗಳು ಬಾಡಿನಲ್ಲಿದೆ. ಸೊ ಆ ಥರ ಅಡ್ಡ ಪರಿಣಾಮಗಳು ಇಲ್ಲದೇ ಹೇಗೆ ತೂಕ ಇಳಿಸ್ಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿವರೆಗೆ ನಿಮಗೆ ಶತಾಯುನಲ್ಲಿ ಹೇಗೆ ನಾವು ತೂಕ ಇಳಿಸೋಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದೆ. ನೆಕ್ಸ್ಟ್ ಬಂದುಬಿಟ್ಟು ತಾವು ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ. ಯಾವಾಗೂ ಅಷ್ಟೇ ತಾವು ತಿಂತಾ ಇರ್ತಕ್ಕಂಥ ನೇಟಿವ್ ಫುಡ್ ಅಂತ ಹೇಳ್ತೀವಿ ನಾವು. ಅಂದರೆ ತಾವು ಹುಟ್ಟಿ ಬೆಳೆದಿರ್ತಕ್ಕಂಥ ಪ್ರದೇಶದ ಆಹಾರ ವಿಹಾರಗಳನ್ನು ಯಾವಾಗೂ ಫಾಲೋ ಮಾಡಬೇಕು. ನಾವು ಯಾವಾಗ ಅದನ್ನು ಬಿಟ್ಟು ಮಾಡರ್ನಾಗಿ ಏನಾನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಹೋಗ್ತೀವಿ, ತುಂಬ ಕಷ್ಟ ಆಗುತ್ತೆ. ಅದು ಅಡಾಪ್ಟ್ ಮಾಡಿಕೊಂಡ್ರೂ ಕೂಡ ಏನೂ ಆಗೋದಿಲ್ಲ. ಯಾಕಂದರೆ ಬಾಡಿನಲ್ಲಿ ಅಷ್ಟು ಚೆನ್ನಾಗಿ ಅಡಾಪ್ಟ್ ಆಗೋಂಥ ಒಂದು ಕೆಪ್ಯಾಸಿಟಿ ಬಾಡಿನಲ್ಲಿದೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ತಿನ್ನೋದು ಜಾಸ್ತಿ ಆಗುತ್ತೆ, ಖರ್ಚು ಮಾಡೋಕ್ಕಾಗ್ತಾಯಿಲ್ಲ. ಆವಾಗೆ ಬರೋದು ಕಷ್ಟ. ಯಾಕಂದರೆ ನಾವು ಈ ಇತ್ತೀಚಿನ ದಿನಗಳಲ್ಲಿ ನೋಡಿ, ನಾವು ಇವನ್ ಒಂದು 1000 ಸ್ಟೆಪ್ಪು 5000 ಸ್ಟೆಪ್ಪು ಕೂಡ ನಾವು ಪರ್ ಡೇ ನಡೆಯೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅಷ್ಟು ಫೆಸಿಲಿಟೀಸ್ ಬಂದುಬಿಟ್ಟಿದೆ. ಮನೇಲಿ ಹೋಗ್ತೀವಿ, ಸೋಫಾನಲ್ಲಿ ಕೂತ್ಕೊಳ್ತೀವಿ, ಅಲ್ಲೇ ತಟ್ಟೆ ಬರುತ್ತೆ, ಊಟ ಮಾಡ್ತೀವಿ, ಮತ್ತೆ ಹೋಗ್ಬಿಟ್ಟು ಹಾಸಿಗೆಯಲ್ಲಿ ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದೇಳೋದು, ಮತ್ತೆ ಸೋಫಾಲ್ಲಿ ಕೂತ್ಕೊಂಡು ತಿಂಡಿ ತಿನ್ನು, 2 ವೀಲರೋ ಅಥವಾ 4 ವೀಲರ್ ಹತ್ಕೊಂಡು ಮತ್ತೆ ಆಫೀಸಿಗೆ ಹೋಗೋದು ಕೂತ್ಕೊಂಡ್ಬಿಟ್ಟು. ಅದು ಆದಮೇಲೆ ಆಫೀಸಲ್ಲಿ ಹೋದ್ಮೇಲೂ ಕೂಡ ಬರೀ ಚೇರಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಮತ್ತೆ ಬಂದ ತಕ್ಷಣ ಗಾಡಿ ಅಥವಾ ಕಾರು ಮನೆಗೆ ರೀಚ್ ಆಗೋದು ಮತ್ತೆ ಅದೇ ಥರ. ಸೊ ಏನಾಗಿದೆ, ಬಾಡಿಗೆ ಆಯಾಸನೇ ಆಗ್ತಾಯಿಲ್ಲ. ಆ ಮೆಟಬಾಲಿಸಮ್ ಏನಿದೆ ಅದು ಚೆನ್ನಾಗಿ ಇದು ಆಗೋಕ್ಕೆ ನಮಗೆ ಯಾವುದೇ ಥರದ ಆ್ಯಕ್ಟಿವಿಟಿ ಆಗ್ತಾಯಿಲ್ಲ, ಯಾವುದೇ ಥರದ್ದು ಎಕ್ಸಸೈಸ್ ಮಾಡ್ತಾಯಿಲ್ಲ. ಸೊ ಅಂಡ್ಲೆಸ್ ನಾವು ಸ್ವಲ್ಪನಾದರೂ ಬಾಡಿನ ಆಯಾಸ ಪಡಿಸದೇ ಇದ್ದರೆ ತಿಂದಿರೋದು ಜೀರ್ಣ ಆಗೋದಿಲ್ಲ. ತಾವು ಇವಾಗೂ ಹಳ್ಳಿ ಊರುಗಳಲ್ಲಿ ಹೋಗಿದರೆ ಅವ್ರು ಎಕ್ಸಾಂಪಲ್ಸ್ ಕೊಡ್ತಾರೆ, ಅಯ್ಯೋ ಇವತ್ತು ಓಡಾಡೇ ಇಲ್ಲ, ಅದಕ್ಕೆ ನಂಗೆ ಹಶ್ವ ಆಗ್ತಾಯಿಲ್ಲ.
ಅಥವಾ ತಿಂದಿದ್ದೀನಿ ಅದು ಇನ್ನೂ ಹೊಟ್ಟೆಯಲ್ಲೇ ಸೇರಿಕೊಂಡಿದೆ, ಇನ್ನೂ ಜೀರ್ಣ ಆಗ್ತಾ ಇಲ್ಲ ಅಂತ. ಸೊ ಇಮ್ಯಾಜಿನ್ ಮಾಡಿ, ನಾವು ಎಷ್ಟು ಬೆಂಗಳೂರಂಥ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಉಳ್ಕೊಂಡು ಎಷ್ಟು ನಮ್ಮ ಡೈಜೆಷನ್ನ ಸಪ್ರೆಸ್ ಆಗ್ತಾ ಬರ್ತಾಯಿದೆ. ಹಾಗಾಗಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗಿಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ತುಂಬಾ ಜಾಸ್ತಿ ಜನಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾಯಿದೆ. ಅದರಲ್ಲೂ ಚೈಲ್ಡ್ಹುಡ್ ಒಬೆಸಿಟಿ ಕೂಡ ನೋಡಿರ್ತೀರ ತಾವು. ಸೊ ಹಾಗಾಗಿ ಮಿನಿಮಮ್ ಒಂದು ಜಿಮ್ಗೆಲ್ಲ ಹೋಗಬೇಕು ಅಂತಿಲ್ಲ, ಅಟ್ಲೀಸ್ಟ್ ಒಂದು 5-6 ಕಿಲೋಮೀಟ್ರ್ ವಾಕಿಂಗ್ ಮಾಡಿದರೆ ಒಳ್ಳೆಯದು. ಆವಾಗ ನಿಮಗೆ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ಜೊತೆಗೆ ಇದು ಮಿತವಾದ ಆಹಾರ ತಿಂದರೆ ಒಳ್ಳೆಯದು, ಲಿಮಿಟೆಡ್ ಕ್ವಾಂಟಿಟಿ. ಈಗ ನೀವು ಏನಾಗುತ್ತೆ, ನಾವು ಚಿಕ್ಕವರಿಂದಾಗಿಂದ ಒಂದು 2-3 ಚಪಾತಿ ತಿಂತಾ ಬರ್ತಾ ಇರ್ತೀವಿ. ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 25% ಆದರೂ ಅದರದ್ದು ಕ್ವಾಂಟಿಟಿ ಕಡಿಮೆ ಮಾಡಿ. ಆಮೇಲೆ ಜಾಸ್ತಿ ತರಕಾರಿ, ಸೊಪ್ಪು, ಕಾಳು ಅಂಥದ್ದೆಲ್ಲ ಜಾಸ್ತಿ ಆ್ಯಡ್ ಮಾಡಿ, ಪ್ಲಸ್ ನೀರು ಜಾಸ್ತಿ ಕುಡ್ಕೋಬೇಕು. ಟೀ ಕಾಫಿ ಸ್ಟಾಪ್ ಮಾಡಿ, ಟೈಮಿಗೆ ಊಟ ಮಾಡಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಕರೆಕ್ಟಾಗಿ ಊಟ ಮಾಡಬೇಕು. ರಾತ್ರಿ ಆದಷ್ಟು 7:30 ಒಳಗಡೆ ಡಿನ್ನರ್ ಮುಗಿಸ್ಕೊಂಡ್ರೆ ಭಾಳ ಒಳ್ಳೆಯದು. ತುಂಬ ಜನ ಹೇಳ್ತಾರೆ, ಇಲ್ಲ ನನಗೆ ಲೇಟ್ ನೈಟ್ ಶಿಫ್ಟ್ ಇರುತ್ತೆ ಅಂತ. 7-7:30 ಏನಾನ ತಂದು ತಿನ್ಕೊಂಡು ಮುಗಿಸ್ಬಿಡ್ಬೇಕು. ಆಮೇಲೆ ಬೇಕಾದ್ರೆ ರಾತ್ರಿ ಮನೇಲಿ ಹೋಗಿ ಮಲ್ಕೋಬೋದು ತಾವು. ಸೊ ಈ ಥರ ಸಿಂಪಲ್ ಟೆಕ್ನಿಕ್ಕು ತಾವು ಫಾಲೋ ಮಾಡ್ತು ಅಂತಂದರೆ ಇವನ್ ಮನೆಯಲ್ಲೂ ಕೂಡ ಪ್ರತಿ ತಿಂಗಳು 2 kg ತೂಕ ಇಳಿಸ್ಬೋದು. ಇಲ್ಲ ನಿಮಗೆ ಡೀಟೇಲಾಗಿ ನನಗೆ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಬೇಕು, ಏನೋ ಮ್ಯಾರೇಜ್ ಇದೆ, ಅಥವಾ ನನಗೆ ಒಂದು ಸ್ವಲ್ಪ ಡಯಾಬಿಟಿಕ್ ಜಾಸ್ತಿ ಆಗ್ತಾಯಿದೆ, ಒಬೆಸಿಟಿ ಕಾಂಪ್ಲಿಕೇಶನ್ ಬರ್ತಾಯಿದೆ, ಕ್ವಿಕ್ಕಾಗಿ ರಿಸಲ್ಟ್ ಬೇಕು ಅಂದರೆ 16 ಕ್ಲಿನಿಕ್ ಬೆಂಗಳೂರಲ್ಲಿದೆ. ಇಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿದರೆ ನಿಮಗೆ ಮೆಡಿಸಿನ್ ಕೂಡ ಮನೆಗೂ ಕೊಡಿಸ್ತೀವಿ, ಮನೆಯಲ್ಲೂ ಕೂಡ ತಾವು ಡಿಟಾಕ್ಸ್ ಮಾಡ್ಕೋಬೋದು. ಇಲ್ಲ ನಾನು ಬೆಂಗಳೂರಲ್ಲೇ ಬಂದು ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂದರೆ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಈ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದೆ ಅಲ್ವಾ, ಅದು ನಮ್ಮದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದೆ. ತಾವು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಅಲ್ಲಿ ಎಲ್ಲ ಥರದ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ನಿಮ್ದು ಏನಾದ್ರು ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದರೆ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಏನಿಲ್ಲ, ತಾವು ಈ ನಂಬರ್ಗೆ ಒಂದು ಫೋನ್ ಮಾಡಿ ಎಲ್ಲ ರಿಪೋರ್ಟ್ಸ್ಗಳನ್ನು ಕಳಿಸಿ ನಮ್ಮ ಡಾಕ್ಟ್ರು ಒಂದು ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾರೆ, ನಿಮಗೆ ಟ್ರೀಟ್ಮೆಂಟ್ನ ಹೇಳ್ತಾರೆ. ಸೊ ಹಾಗಾಗಿ ಹೊಸ ವರ್ಷದಲ್ಲಿ ನಿಮ್ದು ಏನೇನೋ ಡ್ರೀಮ್ಸ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳಿ. ಅದರಲ್ಲೂ ವೆಯ್ಟ್ ಲಾಸ್ ರೆಸೊಲ್ಯೂಷನ್ ಏನಾದರೂ ಇತ್ತು ಅಂತಂದರೆ ಶತಾಯುನ ನೆನೆಸ್ಕೊಳ್ಳಿ, ತೂಕ ಇಳಿಸ್ಕೊಳ್ಳಿ. ಥ್ಯಾಂಕ್ ಯು.